ನಮಸ್ಕಾರ. 500 ಮಠಾಧೀಶರ ಸಭೆ ಹಿಂದೆ ಮಾಸ್ಟರ್ ಪ್ಲಾನ್. ಜಾತಿ ಧರ್ಮ ಸಂಘರ್ಷ ಯಾಮಾರಿದ್ರೆ ಮಹಾಪತನ. ಬಿಎಸ್ವೈರನ್ನ ಧರ್ಮ ಸಂಕಟದಿಂದ ಪಾರು ಮಾಡ್ತಾರಾ ಯಂಗ್ ಸ್ಟಾರ್. ಇದೇ ಹೊತ್ತಿನ ಫೋಕಸ್ 18. ರಾಜಾ ಹುಲಿಗೆ 98 ಸಂಕಷ್ಟ. ನಾನು ಸೌಮ್ಯ ಮಳಲಿ. 500 ಮಠಾಧೀಶರ ಸಭೆ ಹಿಂದೆ ಮಾಸ್ಟರ್ ಪ್ಲಾನ್. 31 ದಿವಸಗಳ ಕಾಲ ಪಾದಯಾತ್ರೆಯನ್ನು ಮಾಡಿ 628 ಕಿಲೋಮೀಟರ್ ನಾವು ನಡೆದು ಬಂದಿದ್ದೀವಿ. ಇವತ್ತೇ ಈ ಮಠಾಧೀಶನ ವಿಶ್ವವಿಸುವಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಜಾತಿ ಧರ್ಮ ಸಂಘರ್ಷ ಯಾಮಾರಿದ್ರೆ ಮಹಾಪತನ. ಬಿಎಸ್ವೈರನ್ನ ಧರ್ಮ ಸಂಕಷ್ಟದಿಂದ ಪಾರು ಮಾಡ್ತಾರ ಯಂಗ್ಸ್ಟರ್. ಯಾವ ಕಾಶಪ್ಪನವರು ಅಲ್ಲ ಬಾರಲ್ಲ ಕೂಡ ಗಲಾಟೆ ಮಾಡಿಕೊಂಡು ಅವರು. ರಾಜಾ ಹುಲಿ ಬಿಎಸ್ವೈಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಸಂಕಷ್ಟಗಳು ಎದುರಾಗಿವೆ. ಅದರಲ್ಲೂ ಸಿಎಂಗೆ ಅತಿ ಹೆಚ್ಚು ಕಂಟಕವಾಗಿ ಕಾಡ್ತಾ ಇರೋದು ಕುರುಬ ಹೋರಾಟ ಮತ್ತು 2A ಮೀಸಲಾತಿಗಾಗಿ ಪಾದಯಾತ್ರೆ ಮಾಡ್ತಾ ಇರೋ ಪಂಚಮಸಾಲಿ ಹೋರಾಟಗಳು. ಈ ಟೈಮ್ನಲ್ಲಿ ಯಾರಿಗೆ ಮೀಸಲಾತಿಯನ್ನ ಕೊಟ್ಟರು ಮೀಸಲಾತಿಗಾಗಿ ಮತ್ತೊಂದು ಸಮುದಾಯ ಹುಟ್ಟುಕೊಳ್ಳುತ್ತೆ. ಹೀಗಾಗಿ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ರಾಜಾ ಹುಲಿ ಬಿಎಸ್ವೈ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಆ ಬ್ರಹ್ಮಾಸ್ತ್ರ ಪ್ರಯೋಗವೇ 500 ಮಠಾಧೀಶರನ್ನ ಒಂದೆಡೆ ಸೇರಿಸಿ ಶಕ್ತಿ ಪ್ರದರ್ಶನ ನಡೆಸಿದ್ದು. ಹಾಗಾದ್ರೆ ಏನಿದು 500 ಮಠಾಧೀಶರ ಸಭೆ ಹಿಂದಿರೋ ಮಾಸ್ಟರ್ ಪ್ಲಾನ್? 500 ಮಠಾಧೀಶರು ಒಂದು ಕಡೆ ಸೇರಿದ್ರೆ ರಾಜಾ ಹುಲಿ ಬಿಎಸ್ವೈ ಅದ್ಹೇಗೆ ಸಂಕಷ್ಟದಿಂದ ಪಾರಾಗ್ತಾರೆ? ಬಿಎಸ್ವೈರನ್ನ ಧರ್ಮ ಸಂಕಷ್ಟದಿಂದ ಪಾರು ಮಾಡೋಕೆ ಯಂಗ್ ಸ್ಟಾರ್ ಎಂಟ್ರಿ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಯಾರು ಆ ಯಂಗ್ ಸ್ಟಾರ್? ಜಾತಿ ಧರ್ಮ ಸಂಘರ್ಷದ ವಿಚಾರದಲ್ಲಿ ಎಡವಿದ್ರೆ ಏನಾಗುತ್ತೆ ಗೊತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಡೀಟೇಲ್ ಆಗಿ ಉತ್ತರ ಕೊಡ್ತೀವಿ ನೋಡಿ. ಬೆಂಗಳೂರಿನಲ್ಲಿ 500 ಮಠಾಧೀಶರ ಸಭೆ. ಕೇಂದ್ರದ OBCಗೆ ಒಳಪಂಗಡಗಳ ಸೇರಿಸಲು ಆಗ್ರಹ. ಒಂದು ಪಂಚಮಸಾಲಿ ಲಿಂಗಾಯತ ಸಮುದಾಯದಿಂದ 2A ಪಟ್ಟಿ ಸೇರ್ಪಡೆಗೆ ಆಗ್ರಹಿಸಿ ಪಾದಯಾತ್ರೆ ನಡೆಯುತ್ತಿದೆ. ಇದೇ ಟೈಮ್ನಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರ ಬೃಹತ್ ಸಭೆ ಬೆಂಗಳೂರಿನ ವಿಜಯನಗರದ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ಶನಿವಾರ ನಡೆಯಿತು. ಇದರಲ್ಲಿ ಉಜ್ಜಯಿನಿಯ ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರುಗಳು, ಮುಚ್ಚಳಾಂಬ ಶ್ರೀಗಳು, ಶಿವಗಂಗೆ ಶ್ರೀಗಳು ಹೀಗೆ ನೂರಾರು ಸ್ವಾಮೀಜಿಗಳು ಸಭೆಯಲ್ಲಿ 500ಕ್ಕೂ ಹೆಚ್ಚು ಮಂದಿ ಸಮುದಾಯದ ಮಠಾಧೀಶರು ಭಾಗವಹಿಸಿದ್ರ. ಆ ಮೂಲಕ ವೀರಶೈವ ಲಿಂಗಾಯತ ಒಗ್ಗಟ್ಟನ್ನ ಪ್ರದರ್ಶಿಸಿದ್ರ. ಇದೇ ವೇಳೆ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳನ್ನ ಕೇಂದ್ರದ OBC ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿದ್ರ. ಈ ಸಂಬಂಧ ವಿಭೂತಿಪುರ ಮಠದ ಶ್ರೀ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರು ಅಭಿವೃದ್ಧಿ ನಿಗಮ ಅಧ್ಯಕ್ಷ BS ಪರಮಶಿವಯ್ಯ ಮೂಲಕ ಸಿಎಂಗೆ ಮನವಿ ಪತ್ರ ಕೊಟ್ಟರು. ಇದೇ ವೇಳೆ ವೀರಶೈವ ಲಿಂಗಾಯತರಿಗೆ OBC ಕೊಡಲೇಬೇಕು ಅಂತ ಹೇಳಿ ಪರಮಶಿವಯ್ಯ ಹಕ್ಕೊತ್ತಾಯ ಮಾಡಿದ್ರು. ಹೇಳಬೇಕು, ಹಕ್ಕೊತ್ತಾಯ ಮಾಡಬೇಕು. ನಾವು ಒತ್ತಾಯ ಮಾಡದೆ ಹೋದ್ರೆ ಅವರು ಕಿವಿಗೆ ಮುಟ್ಟೋದೇ ಇಲ್ಲ. ಬೇರೆ ಬೇರೆ ಸಮುದಾಯಗಳು OBCಯನ್ನ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ಕೊಂಡಿರೋದಕ್ಕೆ ನಮ್ದೇನು ವಿರೋಧ ಇಲ್ಲ, ಬಹಳ ಸಂತೋಷ, ಸ್ವಾಗತ ಮಾಡ್ತೀವಿ. ಆದ್ರೆ ನಮ್ಮಲ್ಲೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಯಾಕೆ ಕೊಡಬಾರ್ದು, ಯಾಕೆ ಕೇಳಬಾರ್ದು? ಅದನ್ನ ಒತ್ತಾಯ ಮಾಡಬೇಕು. ಒಂದು ಪಕ್ಷ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಹೋದ್ರೆ ನಾವು ಕೂಡ ಪಂಚಮಶಾಲಿಗಳು ಏನು ಜಾಥಾ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೂಡಲ ಸಂಗಮದಿಂದ, ಅದಕ್ಕಿಂತ ಹೆಚ್ಚಿನ ನಾವು ಬಸವ ಕಲ್ಯಾಣಿಯಿಂದ ನಾವೆಲ್ಲ ಸೇರಿ ಮಾಡೋಣ. ಬಸವ ಕಲ್ಯಾಣದಿಂದ ಮಾಡಿ ನಾವು ಹಕ್ಕೊತ್ತಾಯ ಮಾಡೋಣ. OBC ಕೊಡ್ಲೇಬೇಕು ನಮಗೆ. ವೀರಶೈವ ಲಿಂಗಾಯತ ಸಮುದಾಯದಲ್ಲಿರೋ 106 ಒಳಪಂಗಡಗಳ ಪೈಕಿ 30 ಒಳಪಂಗಡಗಳಿಗೆ ಮೀಸಲಾತಿ ಸಿಗ್ತಿದೆ. ಇನ್ನುಳಿದ 76 ಒಳಪಂಗಡಗಳ ಗತಿಯೇನು? ಅವರು ನಮ್ಮಂತೆಯೇ ಬದುಕಬೇಕು. ಹೀಗಾಗಿ ನಾವು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಬೇಕು ಅಂತ ಪರಮಶಿವಯ್ಯ ಹೇಳಿದ್ರು. ಅನಂತರ ಮಾತನಾಡಿದ ದಿಂಗಾಲೇಶ್ವರ ಸ್ವಾಮೀಜಿ, ಈ ಹಿಂದೆ ಯಾವ್ಯಾವ ಸರ್ಕಾರಗಳು ನಮ್ಮನ್ನ ಹೇಗೆ ತುಳಿದಿವೆ ಅನ್ನೋದು ಗೊತ್ತಿದೆ. ನಮ್ಮ ಸಮಾಜವನ್ನ OBCಗೆ ಸೇರಿಸೋವರೆಗೂ ನಮ್ಮ ಹೋರಾಟ ಕೈ ಬಿಡೋದಿಲ್ಲ.
ವೀರಶೈವ ಲಿಂಗಾಯತ ಮಠಾಧೀಶರು ಜಾತ್ಯತೀತ ಮಠಾಧೀಶರು ರಾಜ್ಯದ ಶಿಫಾರಸ್ಸಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡದಿದ್ರೆ ಮತ್ತೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಬರಲ್ಲ ಎಂದಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿದ ಸಿಂದಗಿ ಸಾರಂಗ ಸ್ವಾಮಿಗಳು ಆಯಾ ಜಾತಿಯ ಮುಖ್ಯಮಂತ್ರಿಗಳು ಅಧಿಕಾರಕ್ಕೇರಿದಾಗ ಅವರವರ ಜಾತಿಯವರ ಕೆಲಸಗಳು ನಡೆದಿವೆ. ಈಗ ಯಡಿಯೂರಪ್ಪ ಸಿಎಂ ಆಗಿದ್ದಾರೆ, ನಾವ್ಯಾಕೆ ಕೇಳಬಾರದು ಎಂದಿದ್ದಾರೆ. ಪಂಚಮಸಾಲಿ ಸಮಾಜದವರ ನಿಲುವಿನಂತೆ ನಮ್ಮ ನಿಲುವು ಕೂಡ ಒಂದೇ ಒಳಪಂಗಡಕ್ಕೆ ಈ ಒಂದು OBCಗೆ ಸೇರ್ಪಡೆ ಆಗೋದ್ರ ಬದಲಾಗಿ ಎಲ್ಲಾ ಒಳಪಂಗಡಗಳನ್ನು ಒಂದು ಕಡೆಗೆ ಸೇರಿಸಿ ಒಂದು OBC ಪಟ್ಟಿಯಲ್ಲಿ ನಮ್ಮನ್ನೆಲ್ಲರನ್ನು ಸೇರಿಸಬೇಕನ್ನುವಂಥದ್ದಾಗಿದೆ. ಮೀಸಲಾತಿ ಮಹಾಸಮರ ದಿನೇ ದಿನೇ ಜೋರಾಗ್ತಿದೆ. ಇಂಥ ಹೊತ್ತಲ್ಲೇ ಸಿಎಂ BSY ಭೇಟಿ ಮಾಡಿದ ಪ್ರಭಾಕರ್ ಕೋರೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. OBC ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋದನ್ನ ನಾನು ಸಹ ಮನವಿ ಮಾಡಿದ್ದೀನಿ. ಪಂಚಮಸಾಲಿ ಹೋರಾಟಗಾರರಿಗೆ ಕಾನೂನಾತ್ಮಕ ತಿಳುವಳಿಕೆ ಇಲ್ಲ. ಅವರು ಕೇಳ್ತಿರುವುದು ಕೇವಲ ರಾಜ್ಯ ಸರ್ಕಾರದ 2A ಮಾತ್ರ. OBC ಪಟ್ಟಿಗೆ ಸೇರಿಸುವುದು ಅದಕ್ಕಿಂತ ಹೆಚ್ಚು ಎಂದಿದ್ದಾರೆ. 2A ರಾಜ್ಯದಲ್ಲಿ ಅಷ್ಟೇ ಅದ, OBC ನಲ್ಲಿ ಕೇಂದ್ರದಲ್ಲಿ ಆಗ್ಬೇಕಾಗ್ಯದ. ಯಾಕಂದ್ರೆ ಕೇಂದ್ರದಲ್ಲಿ ಅನ್ಯಾಯ ನಮಗಾಗ್ಯದ. ಬಹಳಷ್ಟು ಜಾತಿಗಳು ಇಲ್ಲಿ ಕೇಂದ್ರದ OBCಯಲ್ಲಿ ಇರೋದ್ರಿಂದ ಈ IAS IPS ಏನು ಎಕ್ಸಾಮ್ ಅದಾವು ಆ ಎಕ್ಸಾಮ್ದಲ್ಲಿ ರಿಸರ್ವೇಶನ್ ಆಗಿ ಅವ್ರಿಗೆ ಸಿಕ್ಕದ, ಅದು ನಮಗೆ ಅನ್ಯಾಯ ಆಗ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ವೀರಶೈವ ಮಠಾಧೀಶರು ಸೇರೋದಕ್ಕೆ ಸಿಎಂ BSY ಅವರ ಪುತ್ರ ವಿಜಯೇಂದ್ರರೇ ಕಾರಣ ಅನ್ನೋ ಆರೋಪಗಳು ಕೇಳಿಬರುತ್ತಿವೆ. BSY ಅವರನ್ನ ಮೀಸಲಾತಿ ಸಂಕಷ್ಟದಿಂದ ಪಾರು ಮಾಡೋಕೆ ಯಂಗ್ಸ್ಟಾರ್ ವಿಜಯೇಂದ್ರ ಅವರೇ ಇಂಥ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಪಂಚಮಸಾಲಿ ಹೋರಾಟವನ್ನ ಹತ್ತಿಕ್ಕೋದಕ್ಕಾಗಿಯೇ ಸಮಾಜದ ಸ್ವಾಮೀಜಿಗಳನ್ನ ಎತ್ತಿಕಟ್ಟುವ ಕೆಲಸ ನಡೆಯುತ್ತಿದೆ ಅಂತ ಹೇಳಿ ವಿಜಯಾನಂದ ಕಾಶಪ್ಪನವರ್ ಕಿಡಿಕಾರಿದ್ದಾರೆ. ಸನ್ಮಾನ್ಯ BS ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರೇ ನೇತೃತ್ವದಲ್ಲಿ ಇವತ್ತು ಮಠಾಧೀಶರನ್ನ ಬೆಂಗಳೂರಿನಲ್ಲಿ ಸೇರಿಸ್ತಾ ಇದ್ದಾರೆ. ಯಾಕೆ ಸೇರಿಸ್ತಾ ಇದ್ದಾರೆ? ಈ ಮೊದಲು ಯಾಕೆ ಸೇರಿಸಲಿಲ್ಲ ಇವರು? ಈ ಮೊದಲೇ ಅವರಿಗೆ ಮೀಸಲಾತಿ ಕೇಳುವಂಥ ಒಂದು ಹಕ್ಕಿತ್ತಲ್ಲ, ಕೇಳಿಲ್ಲ ಯಾಕೆ? ಇವತ್ತು ಪಂಚಮಸಾಲಿಯರು ಸುಮಾರು 31 ದಿವಸಗಳ ಕಾಲ ಪಾದಯಾತ್ರೆಯನ್ನು ಮಾಡಿ 628 ಕಿಲೋಮೀಟರ್ ನಾವು ನಡೆದು ಬಂದಿದ್ದೀವಿ. ಇವತ್ತೇ ಈ ಮಠಾಧೀಶರನ್ನೇ ಬಿಸಿಕುಂದಿಸುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಇವತ್ತು ಇದರ ವಿರುದ್ಧ ಹೇಳಿಕೆಗಳನ್ನು ಕೊಡುವಂಥದ್ದು, ಯಾವುದೇ ರೀತಿ ಗೊಂದಲ ಹೇಳಿಕೆಯನ್ನು ನೀಡಿ ಯಾರೋ ಒತ್ತಡಕ್ಕೆ ಇವತ್ತು ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ವಿಜೇಂದ್ರ ಅವರೇ ಇದನ್ನು ನೇತೃತ್ವ ವಹಿಸ್ತಾ ಇದ್ದಾರೆ, ಇದನ್ನು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಹೀಗೆ ಸಿಎಂ BSY ಮತ್ತು BSY ಪುತ್ರ ವಿಜಯೇಂದ್ರ ಅವರ ಮೇಲೆ ಮುಗಿಬಿದ್ದ ವಿಜಯಾನಂದ ಕಾಶಪ್ಪನವರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಎಂ ಪುತ್ರ ವಿಜಯೇಂದ್ರ 300ಕ್ಕೂ ಹೆಚ್ಚು ಪೂಜ್ಯರನ್ನ ಸೇರಿಸಿ ನಮ್ಮ ಹೋರಾಟವನ್ನ ಹತ್ತಿಕ್ಕಲು ಪ್ರಯತ್ನ ಮಾಡ್ತಿದ್ದಾರೆ. ಸ್ವಾಮೀಜಿಗಳ ಮೂಲಕ ಪಂಚಮಸಾಲಿಗೆ ಮೀಸಲಾತಿ ಕೊಡಬಾರದು ಅನ್ನೋ ಒತ್ತಡ ಹೇರುವ ಕೆಲಸ ನಡೆಯುತ್ತಿದೆ. ಇದರಲ್ಲಿ ವಿಜಯೇಂದ್ರ ನಡೆಸುತ್ತಿರುವ ಷಡ್ಯಂತ್ರ ಸ್ಪಷ್ಟವಾಗಿ ಕಾಣ್ತಿದೆ. ಪಂಚಮಸಾಲಿ ಪಾದಯಾತ್ರೆ ವೇಳೆಯೇ ಸ್ವಾಮೀಜಿಗಳನ್ನು ಸೇರಿಸಬೇಕಿತ್ತ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವ ಕಾಶಪ್ಪನವರು? ವಿಜಯಾನಂದ ಕಾಶಪ್ಪನವರು ಬಾರಲ್ಲೇನೋ ಕೂಡ ಗಲಾಟೆ ಮಾಡಿಕೊಂಡು ಅವರ ಮಾಜಿ MLA ಯಾರು? ಈ ರೀತಿ ಗಂಭೀರವಾದಂಥ ವಿಷಯಗಳನ್ನು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಿಕೊಂಡು ಯಡಿಯೂರಪ್ಪನವರಿಗೆ ಸವಾಲಾಗ್ತಕ್ಕಂಥ ಕೆಲಸ ಕಾಶಪ್ಪನವ್ರು ಮಾಡಬಾರ್ದು. ಯಾರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕು ಅವ್ರು ಯೋಗ್ಯತೆ ತಕ್ಕಂಗೆ ಮಾತಾಡಬೇಕಾಗ್ತದೆ. ಅದನ್ನು ಯಾರಿಂದನೂ ಅದ್ರ ಬಗ್ಗೆ ಕಲಿಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಚರ್ಚೆನ ಮಾಡ್ತಾ ಇದ್ದಾರೆ, ತಜ್ಞರ ಜೊತೆ ಚರ್ಚೆನ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ತುಮಕೂರು ಬಿಟ್ಟು ಬೆಂಗಳೂರಿನ ಕಡೆ ಹೆಜ್ಜೆ ಹಾಕುತ್ತಿರುವ ಪಂಚಮಸಾಲಿ ಸ್ವಾಮೀಜಿಗಳು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಸ್ಥಳವನ್ನ ಫೈನಲ್ ಮಾಡಿದ್ದಾರೆ. ತುಮಕೂರಿನಲ್ಲಿ ನಡೆದ ಸಭೆಯಲ್ಲಿ ಫೆಬ್ರವರಿ 21ರಂದು ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಇದು ರಾಜಾಹುಲಿ BSY ಅವರ ಎದೆ ಬಡಿತ ಹೆಚ್ಚಾಗುವಂತೆ ಮಾಡಿದೆ. ಆದರೆ ಪಂಚಮಸಾಲಿಗಳನ್ನ 2Aಗೆ ಸೇರಿಸಲು ಸಿಎಂ ಉತ್ಸಾಹಕರಾಗುತ್ತಿದ್ದಾರೆ ಅಂತ ಹೇಳಿ ಸಚಿವ ಮುರುಗೇಶ್ ನಿರಾಣಿ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ 80 ಲಕ್ಷ ಜನ ಪಂಚಮಸಾಲಿಗಳಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಜನ ಕೃಷಿ ಅವಲಂಬಿಸಿದ್ದಾರೆ. ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಮೀಸಲಾತಿ ಕೇಳ್ತಿದ್ದಾರೆ. ನಾವು ಶಿಕ್ಷಣದಲ್ಲಿ ಮಾತ್ರ ಮೀಸಲಾತಿ ಕೇಳುತ್ತಿದ್ದೇವೆ ಅಂತ ಸಚಿವರು ಹೇಳಿದ್ದಾರೆ. ನಿಮಗೆ ಗೊತ್ತಿದೆಯೋ ಇಲ್ವಾ? ನಿಜ ಹೇಳಬೇಕು ಅಂದ್ರೆ ರಾಜಾಹುಲಿ BSYಗೆ ಸದ್ಯ ಎದುರಾಗಿರೋದು ಒಂದೆರಡು ಸಂಕಷ್ಟ ಅಲ್ಲ, 98 ಸಂಕಷ್ಟ. ಆ 98 ಸಂಕಷ್ಟಗಳು ಜಾತಿ ಧರ್ಮಕ್ಕೆ ಸಂಬಂಧಿಸಿದ ಸಂಕಷ್ಟಗಳೇ. ಹೀಗಾಗಿ BSY ಸಿಎಂ ಕುರ್ಚಿ ಈಗ ಗಡಗಡ ಅಲುಗಾಡೋಕೆ ಶುರುವಾಗಿದೆ. ಈ ಹಿಂದೆ ಜಾತಿ ಧರ್ಮದ ವಿಚಾರದಲ್ಲಿ ಆಟವಾಡಿದ್ದಕ್ಕೆ ಹಲವು ಸರ್ಕಾರಗಳೇ ಬಿದ್ದು ಹೋಗಿರೋ ಉದಾಹರಣೆಗಳು ಇವೆ. ಅಂತ ಸಾಲಿಗೆ BSY ಸರ್ಕಾರ ಕೂಡ ಸೇರುತ್ತಾ ಅನ್ನೋ ಚರ್ಚೆಗಳು ಹುಟ್ಕೊಂಡಿವೆ.
ರಾಜ್ಯದಲ್ಲಿ ಮೀಸಲಾತಿ ಹೋರಾಟ ದಿನೇ ದಿನೇ ತೀವ್ರಗೊಳ್ಳುತ್ತಿದೆ. ಹೀಗಾಗಿ ರಾಜ್ಯ ಬಿಜೆಪಿ ಘಟಕದಿಂದ ಹೈಕಮಾಂಡ್ಗೆ ವರದಿ ನೀಡಲಾಗಿದೆ. ಕುರುಬ, ವಾಲ್ಮೀಕಿ, ಪಂಚಮಸಾಲಿ ಸಮುದಾಯದ ನಾಯಕರು ಮೀಸಲಾತಿಗೆ ಪಟ್ಟು ಹಿಡಿದಿದ್ದಾರೆ. ಸ್ವಾಮೀಜಿಗಳೇ ಸರ್ಕಾರದ ವಿರುದ್ಧ ಪಾದಯಾತ್ರೆ, ಸಮಾವೇಶ ಮಾಡ್ತಿದ್ದಾರೆ. ಇದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ವಸ್ತುಸ್ಥಿತಿ ವರದಿಯನ್ನ ಬಿಜೆಪಿ ಹೈಕಮಾಂಡ್ ತರಿಸಿಕೊಂಡಿದೆ. ಹೋರಾಟ ಯಾವ ಸ್ವರೂಪದಲ್ಲಿದೆ, ಗಂಭೀರತೆ ಏನು ಅನ್ನೋದರ ಬಗ್ಗೆ ಚರ್ಚೆ ನಡೆಸಿದೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಆತುರಕ್ಕೆ ಬಿದ್ದು ಯಾವ ತೀರ್ಮಾನವನ್ನು ಮಾಡಬೇಡಿ, ಸೂಕ್ಷ್ಮವಾಗಿ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಿದೆ ಎನ್ನಲಾಗ್ತಿದೆ. ಆದರೆ ಹೈಕಮಾಂಡ್ ಏನೇ ಸೂಚನೆ ಕೊಟ್ಟರು ಆ 98 ಸಂಕಷ್ಟಗಳು ಮಾತ್ರ ಬಿಎಸ್ವೈ ಬೆನ್ನು ಬಿಟ್ಟು ಹೋಗ್ತಿಲ್ಲ. ಹಾಗಾದ್ರೆ ರಾಜಾಹುಲಿ ಬಿಎಸ್ವೈ ಬೆನ್ನು ಬಿದ್ದಿರೋ ಆ 98 ಸಂಕಷ್ಟಗಳು ಯಾವುವು? ಜಾತಿ ಧರ್ಮಗಳ ವಿಚಾರದಲ್ಲಿ ಯಾಮಾರಿದ್ದಕ್ಕೆ ಈ ಹಿಂದೆ ಯಾವೆಲ್ಲ ಸರ್ಕಾರಗಳು ಬಿದ್ದು ಹೋಗಿದ್ವು ಗೊತ್ತಾ? ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ಸರ್ಕಾರ ಜಾತಿ ಮೀಸಲಾತಿ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡಬೇಕು. ಸ್ವಲ್ಪ ಯಾಮಾರಿದ್ರೆ ಸರ್ಕಾರಕ್ಕೆ ಕಂಟಕವಾಗ್ಬಿಡತ್ತೆ. ಈ ಹಿಂದೆ ಹಲವು ಸರ್ಕಾರಗಳು ಬಿದ್ದು ಹೋಗಿದ್ದಕ್ಕೆ ಉದಾಹರಣೆಗಳಿವೆ. ಹಾಗಾದ್ರೆ ಬಿಎಸ್ವೈಗೆ ಎದುರಾಗಿರೋ 98 ಸಂಕಷ್ಟಗಳಿಂದ ಹೇಗೆ ಪಾರಾಗ್ತಾರೆ? ಇಲ್ಲದೆ ನೋಡಿ ಪೇನ್ ಟು ಪೇನ್ ಡೀಟೇಲ್ಸ್. ರಾಜಾಹುಲಿ ಬಿಎಸ್ವೈಗೆ 98 ಸಂಕಷ್ಟಗಳು ಎದುರಾಗಿವೆ. ಆ ಸಂಕಷ್ಟಗಳಿಂದ ಪಾರಾಗೋಕೆ ಬಿಎಸ್ವೈ ಪರದಾಡ್ತಿದ್ದಾರೆ. ಹಾಗಾದ್ರೆ ಯಾವುವು ಆ 98 ಸಂಕಷ್ಟಗಳು ಅನ್ನೋದನ್ನ ತೋರಿಸ್ತೀವಿ. ಆದರೆ ಅದಕ್ಕಿಂತ ಮೊದಲು ಈ ಹಿಂದೆ ಜಾತಿ ಧರ್ಮದ ವಿಚಾರದಲ್ಲಿ ಎಡವಿದ್ದಕ್ಕೆ ಯಾವೆಲ್ಲ ಸರ್ಕಾರಗಳು ಪತನವಾಗಿದ್ವು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಹಿಂದ ಬೆಂಬಲದಿಂದ ಸಿದ್ದು ಸರ್ಕಾರ. ಹೌದು, 2013ರಲ್ಲಿ ಅಹಿಂದ ಬೆಂಬಲದಿಂದ ಸಿದ್ದರಾಮಯ್ಯನವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಆದರೆ 2018ರ ವೇಳೆಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಧರ್ಮ ಒಡೆಯೋ ಆರೋಪ ಕೇಳಿ ಬಂದಿತ್ತು. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೆಸರಿನಲ್ಲಿ ಲಿಂಗಾಯತರನ್ನ ಹೊಡೆಯಲಾಗುತ್ತಿದೆ ಅನ್ನೋ ಆರೋಪ ದಟ್ಟವಾಗಿತ್ತು. ಹೀಗಾಗಿ ಕಾಂಗ್ರೆಸ್ ಧರ್ಮ ಒಡೆಯೋ ಯತ್ನ ಮಾಡ್ತಿದೆ ಅನ್ನೋ ಹಣೆಪಟ್ಟಿ ಕಟ್ಟಿಕೊಂಡಿದ್ರಿಂದ 2018ರಲ್ಲಿ 80 ಸ್ಥಾನ ಗಳಿಸಿ ಅಧಿಕಾರದಿಂದ ಕೆಳಗಿಳಿತು. ಇದೇ ರೀತಿ 2008ರಲ್ಲೂ ಲಿಂಗಾಯತ ನಾಯಕ ಬಿಎಸ್ವೈಗೆ ಅನ್ಯಾಯವಾಯಿತು. ಜೆಡಿಎಸ್ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ ಅಂತ ಹೇಳಿ ಲಿಂಗಾಯತರು ಬಿಎಸ್ವೈ ಬೆನ್ನಿಗೆ ನಿಂತಿದ್ರು. ಹೀಗಾಗಿ 2008ರಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತು. ಅದೇ ರೀತಿ 2018ರಲ್ಲೂ ಬಿಎಸ್ವೈ ಬೆನ್ನಿಗೆ ನಿಂತಿದ್ದು ಇದೇ ಲಿಂಗಾಯತರು. ಹೀಗಾಗಿ 2018ರಲ್ಲಿ ಬಿಜೆಪಿ ಹೆಚ್ಚು ಮತ ಪಡೆದ ದೊಡ್ಡ ಪಕ್ಷವಾಗಿ ಗುರುತಿಸಿಕೊಳ್ತು. ಇನ್ನ ಜೆಡಿಎಸ್ಗೆ ಒಕ್ಕಲಿಗರ ಬಲ, ಬಿಎಸ್ವೈಗೆ ಲಿಂಗಾಯತರ ಬಲ ಇದೆ. ಇದರ ಜೊತೆಗೆ ಕಾಂಗ್ರೆಸ್ಗೆ ಅಹಿಂದ ಬೆಂಬಲ ಇದೆ. ಪರಿಸ್ಥಿತಿ ಹೀಗಿರುವಾಗ ರಾಜಾಹುಲಿ ಬಿಎಸ್ವೈಗೆ ಸಾಲು ಸಾಲು ಸಮುದಾಯಗಳು ಮೀಸಲಾತಿಗಾಗಿ ಬೀದಿಗಿಳಿದು ಹೋರಾಟ ಮಾಡ್ತಿವೆ. ಇಂಥ ಟೈಮ್ನಲ್ಲಿ ಬಿಎಸ್ವೈ ಯಾವುದೇ ಒಂದು ಸಮುದಾಯಕ್ಕೆ ಆದ್ಯತೆ ಕೊಟ್ಟು ಮೀಸಲಾತಿ ನೀಡಿದ್ರೆ ಅಥವಾ ಮೀಸಲಾತಿ ಹೋರಾಟ ವಿಚಾರದಲ್ಲಿ ಆಟವಾಡಿದ್ರೆ 2023ರ ಎಲೆಕ್ಷನ್ನಲ್ಲಿ ರಿಸಲ್ಟ್ ಉಲ್ಟಾ ಹೊಡೆಯೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಬಿಎಸ್ವೈ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಎಸ್ಟಿ ಮೀಸಲಾತಿಗಾಗಿ ಕುರುಬ ಸಮುದಾಯ ಪಟ್ಟು ಹಿಡಿದಿದೆ. ರಾಜ್ಯದ ಜನಸಂಖ್ಯೆಯಲ್ಲಿ ಸರಿಸುಮಾರು 60 ಲಕ್ಷ ಮಂದಿ ಕುರುಬ ಸಮುದಾಯದವರಿದ್ದಾರೆ. ಎಸ್ಟಿ ಮೀಸಲಾತಿಗಾಗಿ ಈಗಾಗಲೇ ಪಾದಯಾತ್ರೆ ಮತ್ತು ಬೃಹತ್ ಸಮಾವೇಶವನ್ನ ಮಾಡಿ ಮೀಸಲಾತಿಗಾಗಿ ಪಟ್ಟು ಹಿಡಿದಿದೆ. ಇನ್ನು ಪಂಚಮಸಾಲಿ ಲಿಂಗಾಯತ ಸಮುದಾಯದವರು ಕೂಡ 2A ಮೀಸಲಾತಿಗಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಫೆಬ್ರವರಿ 21ರಂದು ಬೆಂಗಳೂರಿನಲ್ಲಿ 10 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನ ಸೇರಿಸಿ ಬೃಹತ್ ಸಮಾವೇಶ ನಡೆಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಮೂರನೇದಾಗಿ ವಾಲ್ಮೀಕಿ ಸಮುದಾಯ ಎಸ್ಟಿ ಮೀಸಲಾತಿ ಪ್ರಮಾಣದ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದೆ. ಸದ್ಯ ಇರೋ 3% ಬದಲು 7.5%ಗೆ ಮೀಸಲಾತಿ ಹೆಚ್ಚಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗೇನೆ ಒಕ್ಕಲಿಗರ ಸ್ವಾಮೀಜಿಗಳು ಮತ್ತು ಮುಖಂಡರು ಕೂಡ 2A ಮೀಸಲಾತಿಗಾಗಿ ಒತ್ತಾಯಿಸಿದ್ದಾರೆ. ಇನ್ನು ವೀರಶೈವ ಲಿಂಗಾಯತ ಸಮುದಾಯ ಕೂಡ ತಮ್ಮನ್ನ OBCಗೆ ಸೇರಿಸಿ ಅಂತ ಒತ್ತಾಯಿಸುತ್ತಿದೆ. ಹಾಗೇನೆ ಕರ್ನಾಟಕದಲ್ಲಿರುವ ಜಾತಿ ಲೆಕ್ಕಾಚಾರ ನೋಡೋದಾದ್ರೆ ಕರ್ನಾಟಕದಲ್ಲಿ 144 ಹಿಂದುಳಿದ ಜಾತಿಗಳು, 296 ಉಪಜಾತಿಗಳಿವೆ. ಅವುಗಳಲ್ಲಿ ಸದ್ಯ 46 ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಗೆ ಸಿದ್ಧತೆ ನಡೆಯುತ್ತಿದೆ. ಜೊತೆಗೆ ಕೇಂದ್ರಕ್ಕೆ ಶಿಫಾರಸು ಮಾಡಲು ಸರ್ಕಾರ ಚಿಂತನೆ ಮಾಡಿದೆ. ಹಾಗೇನೆ ಇನ್ನುಳಿದ 98 ಹಿಂದುಳಿದ ಜಾತಿಗಳಿಗೂ ಮೀಸಲಾತಿಗಾಗಿ ಒತ್ತಾಯ ಕೇಳಿ ಬರುತ್ತಿದೆ. ಜೊತೆಗೆ 296 ಉಪಜಾತಿಗಳು ಕೂಡ ಮೀಸಲಾತಿಗಾಗಿ ಬೀದಿಗಿಳಿಯೋ ಆತಂಕ ರಾಜಾಹುಲಿಗೆ ಎದುರಾಗಿದೆ.
ಹೀಗಾಗಿ ರಾಜಾಹುಲಿ ಬಿಎಸ್ವೈ 98 ಸಂಕಷ್ಟಗಳಿಂದ ಅದ್ಹೇಗೆ ಪಾರಾಗ್ತಾರೆ ಅನ್ನೋ ಪ್ರಶ್ನೆ ಮೂಡಿದೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ಸಿದ್ದರಾಮಯ್ಯನವರ ಹಿಂದ ಹೋರಾಟ ಬಿಎಸ್ವೈ ನಿದ್ದೆಗೆಡಿಸ್ತಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಹಿಂದ ಹೋರಾಟ ಹೇಗಿರುತ್ತೆ? ರಾಜಾಹುಲಿ ಬಿಎಸ್ವೈ ಈ ಬಗ್ಗೆ ಆತಂಕಗೊಂಡಿರೋದು ಯಾಕೆ? ಅದನ್ನು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ಸಿಎಂ ಯಡಿಯೂರಪ್ಪನವರಿಗೆ ಒಂದ್ ಕಡೆ ಹಲವು ಜಾತಿಗಳ ಮೀಸಲಾತಿ ಮಹಾಸಮರ ಕಂಟಕವಾಗಿದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರ ಹಿಂದ ಸಮಾವೇಶ ನಿದ್ದೆಗೆಡಿಸ್ತಾ ಇದೆ. ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಚಿಂತೆಯಲ್ಲಿ ಮುಳುಗಿದ್ದಾರೆ. ಅದ್ಯಾಕಂತೀರಾ? ಇಲ್ಲದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಸಿಎಂ ಬಿಎಸ್ವೈ ಹಲವು ಸಮುದಾಯಗಳ ಮೀಸಲಾತಿ ಗೊಂದಲದಲ್ಲಿ ಮುಳುಗಿದ್ರೆ, ಇತ್ತ ಸಿದ್ದರಾಮಯ್ಯ ಮಾರ್ಚ್ನಿಂದ ಹಿಂದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಹಿಂದ ಅಂದ್ರೆ ಹಿಂದುಳಿದವರು ಮತ್ತು ದಲಿತರು. ಈ ಸಮುದಾಯಗಳ ಪರ ನಿಂತು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಸಿದ್ದರಾಮಯ್ಯ ಸದ್ದಿಲ್ಲದೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಹಿಂದ ಹೋರಾಟಕ್ಕೆ ಸಿದ್ದರಾಮಯ್ಯ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರಂತೆ. ಸಿಎಂಗೆ ಗುಪ್ತಚರ ಇಲಾಖೆ ಇಂಥದೊಂದು ಮಾಹಿತಿ ನೀಡಿದೆಯಂತೆ. ಅಷ್ಟೇ ಅಲ್ಲ, ಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಪರೋಕ್ಷ ಬೆಂಬಲ ನೀಡಿರೋದ್ರ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದ್ದಾರೆ ಎನ್ನಲಾಗ್ತಿದೆ. ಈ ಹಿಂದೆ ಹಿಂದ ಸಮಾವೇಶ ಮಾಡಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೀಗ ಸದ್ದಿಲ್ಲದೆ ಸಮಾವೇಶಕ್ಕೆ ಪರೋಕ್ಷ ಬೆಂಬಲ ನೀಡಿರೋ ಬಗ್ಗೆ ಗುಪ್ತಚರ ಇಲಾಖೆ ಸಿಎಂಗೆ ಮಾಹಿತಿ ನೀಡಿದೆ ಎನ್ನಲಾಗ್ತಿದೆ. ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಗೊಂಡ ರಾಜಗೊಂಡ ಸಮಾಜವನ್ನ ಎಸ್ಟಿಗೆ ಸೇರಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು. ಆದ್ರೀಗ ರಾಜ್ಯದಲ್ಲಿ ಮೀಸಲಾತಿ ಕೂಗು ಜೋರಾಗ್ತಿದೆ. ಹೀಗಾಗಿ ಗೊಂಡ ಸಮುದಾಯ ನಾಯಕರು ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ರಚನೆಗೆ ನಿರ್ಧಾರ ಮಾಡಿದ್ದು, ಮಾರ್ಚ್ 13ರಂದು ಬೃಹತ್ ಹೋರಾಟಕ್ಕೆ ತಯಾರಿ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿನೇ ರಾಜಾಹುಲಿ ಬಿಎಸ್ವೈ ಮತ್ತಷ್ಟು ಆತಂಕಗೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ನಿಮಗೆ ಗೊತ್ತಿರಲಿ, ಸಿಎಂ ಬಿಎಸ್ವೈಗೆ ಒಂದು ಕಡೆ ಖಾತೆ ಖ್ಯಾತೆ, ಮತ್ತೊಂದು ಕಡೆ ಮೀಸಲಾತಿ ಒತ್ತಡ, ಮಗದೊಂದು ಕಡೆ ನಾಯಕತ್ವ ಬದಲಾವಣೆ ಕೂಗು ಎದ್ದಿದೆ. ಅದರಲ್ಲೂ ಮಾರ್ಚ್ನಲ್ಲಿ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಇಂಥ ಒತ್ತಡದಲ್ಲಿ ಮುಳುಗಿರೋ ಯಡಿಯೂರಪ್ಪನವರಿಗೆ ಈಗ ಮಗನ ರಾಜಕೀಯ ಭವಿಷ್ಯದ್ದು ಕೂಡ ದೊಡ್ಡ ಚಿಂತೆಯಾಗಿ ಪರಿಣಮಿಸಿದೆ. ಹೀಗೆ ಒಂದರ ಮೇಲೊಂದರಂತೆ ಸಂಕಷ್ಟ ಎದುರಿಸ್ತಿರೋ ಸಿಎಂ ಯಡಿಯೂರಪ್ಪ ಮಾಸ್ಟರ್ ಪ್ಲಾನ್ ಒಂದನ್ನ ರೆಡಿ ಮಾಡಿದ್ರು. ಆ ಮಾಸ್ಟರ್ ಪ್ಲಾನೇ ನೂರಾರು ವೀರಶೈವ ಲಿಂಗಾಯತ ಮಠಾಧೀಶರನ್ನ ಒಂದೆಡೆ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು, ಶನಿವಾರ ನೂರಾರು ವೀರಶೈವ ಲಿಂಗಾಯತ ಮಠಾಧೀಶರನ್ನ ಸೇರಿಸಿದ್ದ ಬಿಎಸ್ವೈ ಹೈಕಮಾಂಡ್ ನಾಯಕರಿಗೂ ಪರೋಕ್ಷವಾಗಿ ಶಕ್ತಿಯ ಸಂದೇಶ ಕಳಿಸಿದ್ದಾರೆ ಎನ್ನಲಾಗ್ತಿದೆ. ಈ ಮಾಸ್ಟರ್ ಪ್ಲಾನ್ ಅನ್ನ ಹೆಣೆದಿದ್ದೇ ಸಿಎಂ ಪುತ್ರ ವಿಜೇಂದ್ರ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಹೀಗಾಗಿ ಬಿಎಸ್ವೈರನ್ನ ಧರ್ಮ ಸಂಕಷ್ಟದಿಂದ ಪಾರು ಮಾಡ್ತಾರಾ ಯಂಗ್ ಸ್ಟಾರ್ ವಿಜೇಂದ್ರ ಅನ್ನೋ ಚರ್ಚೆಗಳು ನಡೀತಾ ಇವೆ. ನೋಡಿದ್ರಲ್ಲ, ರಾಜಾಹುಲಿಗಿರೋ 98 ಸಂಕಷ್ಟಗಳು ಏನು ಅನ್ನೋದನ್ನ. ಆದ್ರೆ ಈ ಸಂಕಷ್ಟದಿಂದ ಸಿಎಂ ಅದ್ಹೇಗೆ ಪಾರಾಗ್ತಾರೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.